ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನಾನು ನನ್ನ ಲಾಗಲ್ಲಿ ಅಮೆಝಾನಲ್ಲಿ ಒಂದು ಪಾರ್ಸಲ್ನ ಬುಕ್ ಮಾಡಿದ್ದೆ. ಸೊ ಅದನ್ನು ಈಗ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಏನಪ್ಪ ಅದು ಅಂತ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಏನಂತೇಳಿ ದುಂದು ವೆಚ್ಚ ಅಂತ ಇಲ್ಲ. ರೀಸನಬಲ್ ಪ್ರೈಸಲ್ಲಿ ನನಗೆ ಸಿಕ್ಕಂತಹ ಪ್ರಾಡಕ್ಟ್ ಇದು. ಇದನ್ನು ಈಗ ಓಪನ್ ಮಾಡ್ತಾ ಇದ್ದೀನಿ. ಆಗಲೇ ಹೇಳಿದೆ ಸ್ವಲ್ಪ ಎಕ್ಸಸೈಸು ಅವಶ್ಯಕತೆ ಇರುತ್ತೆ ಎಲ್ಲರಿಗೂ ಅಂತ. ಇದು ನಾನು ಒಬ್ಬಳೇ ಮಾಡಬೇಕು ಅಂತ ಏನಿಲ್ಲ, ನಮ್ಮ ಮನೆಯವರು ಸಹ ಮಾಡ್ಬೋದು, ಸುಮ್ಮನೆ ನಾನು ಸಹ ಮಾಡ್ಬೋದು, ಆ ರೀತಿ ಇದು. ಸೊ ನಾನು ಒಬ್ಬಳಿಗೆ ತೊಗೊಂಡೇ ಇಲ್ಲ, ನಮ್ಮ ಮನೆಯವ್ರು ಮಾತ್ರ ತೊಗೊಂಡೆ ಅಂತ ಏನಿಲ್ಲ. ಸೊ ಇಬ್ರಿಗೂ ಸಹ ಇದರ ಅವಶ್ಯಕತೆ ಇದೆ. ಅವಶ್ಯಕತೆ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಬ್ಯುಸಿಯಾಗಿರ್ತೀವಿ ಆ ಒಂದು ಕಾರಣಕ್ಕೆ. ಸೊ ನೋಡಿ, ಇದೇ ಆ ಪ್ರಾಡಕ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಕೂಪನ್ ಏನು ಅಪ್ಲೈ ಮಾಡಿದೆ, ಅದಕ್ಕೋಸ್ಕರ ನನಗೆ 150 ರೂಪೀಸಲ್ಲಿ ಇದು ಸಿಕ್ತು. ಸೊ ತುಂಬಾ ರೀಸನಬಲ್ ಅಂತ ಅನ್ನಿಸ್ತು ನನಗೆ. ಸೊ ಏನಂತಾರೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗುವಂತಹ ಪ್ರಾಡಕ್ಟ್ ಇದು. ಎಷ್ಟು ಚೆನ್ನಾಗಿ ರೊಟೇಟ್ ಆಗುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ರೊಟೇಟ್ ಆಗುತ್ತೆ. ನಿಮಗೂ ಸಹ ಬೇಕು ಅಂತ ಹೇಳಿದ್ರೆ ನೀವು ಸಹ ನೋಡ್ಬೋದು. ತುಂಬ ಗಟ್ಟಿನೂ ಸಹ ಇದೆ. ನಮ್ಮ ಒಂದು ಭಾರನ ಅದು ತಡೆಯುತ್ತೆ ಅಂದರೆ ನೀವೇ ಲೆಕ್ಕ ಹಾಕಿ ಎಷ್ಟು ಗಟ್ಟಿ ಇರ್ಬೋದು ಅಂತ. ಸೊ ನೋಡಿ ಎಷ್ಟು ಗಟ್ಟಿ ಇದೆ, ತುಂಬ ಅಂದರೆ ತುಂಬ ಗಟ್ಟಿ ಇದೆ ಅಂತಲೇ ಹೇಳ್ಬೋದು. ನೋಡಿ ಹೀಗೆ ತಿರುಗೋದಲ್ಲ, ಅದು ಲೆಫ್ಟ್ ರೈಟು ತಿರುಗುವಂಥದ್ದು. ಸೊ ತುಂಬ ಯೂಸ್ಫುಲ್ ಆಗುತ್ತೆ. ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೇಳಿ, ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೆಕ್ಸ್ಟ್ ಲಾಗ್ಗಳಲ್ಲಿ ಲಿಂಕ್ನ ಹಾಕ್ತೀನಿ. ಸೊ ಈಗ ಕಿಚನ್ ಟಿಪ್ಸ್ಗೆ ಬರೋಣ. ಯಾರಾದರೂ ಮೊಳಕೆ ಬರೆಸ್ಬೇಕು ಅಂತ ಹೇಳಿದ್ರೆ ಬಟ್ಟೆಯಲ್ಲಿ ಕಟ್ಟಿಟ್ಟುವಂತಹ ಕಾಲ ಹೋಯಿತು. ಈಗ ಏನಾದರೂ ಈ ರೀತಿ ನೆನ್ಸ್ ಆದಮೇಲೆ ನೋಡಿ, ಈ ರೀತಿ ಕ್ಲೋಸ್ ಮಾಡಿ ಇಟ್ಟರೆ ಸಾಕು. ಸೊಪ್ಪು ಸೋಸ್ತೀವಲ್ಲ, ಸೊಪ್ಪು ಸೋಸೋದ್ರಲ್ಲಿ ಈ ರೀತಿ ನೀರೆಲ್ಲ ಫುಲ್ ಹೋಗಬೇಕು. ನೀರೆಲ್ಲ ಹೋದ್ಮೇಲೆ ಅದನ್ನು ಕ್ಲೋಸ್ ಮಾಡಿ ಇಟ್ಟರೆ ಸಾಕು, ಬೇಗನೆ ಮೊಳಕೆ ಬರುತ್ತೆ. ಈಗ ಬಟ್ಟೆ ಕಟ್ಟಿ 2 ದಿನ ಕಾಯಬೇಕು ಅಂತ ಏನಿಲ್ಲ. ಇದೊಂದು ಕಿಚನ್ ಟಿಪ್ಸ್ ನಿಮಗೋಸ್ಕರ ನಾನು ತಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬರುತ್ತೆ ಅಂತ ಹೇಳಿದ್ರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಜಾಸ್ತಿ ಮೊಳಕೆ ಬರೆಸ್ಬೇಡಿ. ಜಾಸ್ತಿ ಮೊಳಕೆ ಬಂದರೆ ಅದು ಸ್ವೀಟು ಸಾರು ಅಷ್ಟೇ ಸಿಹಿಯಾಗೋಗುತ್ತೆ. ಮೀಡಿಯಮ್ ಆ ಥರ ಮೊಳಕೆ ಇದ್ದರೆ ಸಾಕು. ಈಗ ನೋಡಿ ಯಾವ ರೀತಿ ಮೊಳಕೆ ಬಂದಿದೆ ಅಂತ ತೋರಿಸ್ತೀನಿ. ಇದು ಒಂದೇ ದಿನದಲ್ಲಿ ಬಂದಿರುವಂತಹ ಮೊಳಕೆ. ಇಷ್ಟು ಬಂದರೆ ಮೊಳಕೆ ಸಾರನ್ನ ನಾನು ಮಾಡ್ತೀನಿ. ನೀವು ಸಹ ಹಾಗೆ ಮಾಡಿ. ಯಾವುದೇ ರೀತಿ ಬಟ್ಟೆಯಲ್ಲಿ ನಾನು ಕಟ್ಟಿಟ್ಟಿಲ್ಲ, ಈ ರೀತಿ ನಾನು ಸೊಪ್ಪು ಸೋಸೋದ್ರಲ್ಲಿ ಹಾಕಿ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಈಗ ಇದನ್ನು ಸಾರು ಮಾಡಿ ಊಟ ಮಾಡಿದ್ರೆ ಸೂಪರಾಗಿರುತ್ತೆ. ನನಗಂತೂ ಮೊಳಕೆ ಕಾಳು ಸಾರು ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಸೊ ಈ ಕಿಚನ್ ಟಿಪ್ಸ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನೀವು ಸಹ ಇದನ್ನೇ ಫಾಲೋ ಮಾಡಿ. ಸೊ ಅಥವಾ ನೀವು ಫಾಲೋ ಮಾಡ್ತಿದ್ರೆ ನನಗೆ ತಿಳಿಸಿ, ಓಕೆನಾ? ಸೊ ನೆಕ್ಸ್ಟ್ ನಾನು ಮೆಂತ್ಯ ಹಾಕಿದ್ದೆ ಅಲ್ವಾ ಮೊನ್ನೆ. ಸೊ ಆ ಗಿಡ ನೋಡಿ ಎಷ್ಟು ಮಟ್ಟಿಗೆ ಬಂದಿದೆ. ಫುಲ್ಲು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಮೆಂತ್ಯ ಗಿಡ ಒಂಥರ ಗ್ರೀನಾಗಿ ನೋಡ್ತಾ ಇದ್ದರೆ ತುಂಬ ಖುಷಿ ಆಯಿತು ನನಗಂತೂ. ಇನ್ನೊಂದು ಸ್ವಲ್ಪ ಎತ್ತರವಾಗಿ ಬಂದಾದಮೇಲೆ ನಾನು ಅದನ್ನು ಯೂಸ್ ಮಾಡ್ತೀನಿ. ಆವಾಗಲೂ ಸಹ ನಾನು ನಿಮ್ಗೆ ತೋರಿಸ್ತೀನಿ. ಹಾಗೆ ಮತ್ತು ನಮ್ಮ ಗಿಡದಲ್ಲಿ ಮೆಣಸಿನ್ಕಾಯಿ ಬಂದಿದೆ, ಅದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಛೋಟ ಮೆಣಸಿನ್ಕಾಯಿ ಹೇಗೆ ಬಂದಿದೆ ಅಂತ. ಸೊ 2 ಮೆಣಸಿನ್ಕಾಯಿ ಇದೆ. ಇದು ಶಂಕು ಉದ್ದು ಗಿಡ ಇದು ನೋಡಿ ಚೆನ್ನಾಗಿದೆ ಅಲ್ಲ. ಇದರಲ್ಲಿ ಹೂವು ಬರುತ್ತೆ. ಒಂದು ಕಡೆ ಶಂಕುದ ಗಿಡ ಆದರೆ ಇದು ಮೆಣಸಿನ್ಕಾಯಿ ಗಿಡ. ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಮಗ ನೋಡಿ ಅಲ್ಲೇ ಕಿತ್ತು ಬಿಡ್ತಾನೆ ಬಂದು ಕೈ ಹಾಕಿ. ನನಗೆ ವೀಡಿಯೋ ಮಾಡಿ ಅವನ್ನ ನೋಡಿಕೊಂಡು ಇದೆ ಆಗೋಗಿದೆ. ಸೊ ನೋಡಿ ಇದೊಂದು ತೊಟ್ಟು ಬಂದಿದೆ. ಇಲ್ಲೂ ಸಹ ಬರುತ್ತೆ ಮೆಣಸಿನ್ಕಾಯಿ. ತುಂಬ ಟೇಸ್ಟ್ ಅಂತಲೇ ಅನಿಸುತ್ತೆ. ಎಲ್ಲೋ ಒಂದು ಯೂಸ್ ಮಾಡಿದ್ರೂ ಟೇಸ್ಟ್ ಆಗಿರುತ್ತೆ. ಸೊ ನಾನು ಲಾಸ್ಟಲ್ಲಿ ಸೀರೆ ಬಿಸ್ನೆಸ್ ಬಗ್ಗೆ ಹೇಳಿದ್ದೆ ನೋಡಿ. ಈ ಒಂದು ಸೀರೆ ಸೋಲ್ಡ್ ಔಟ್ ಆಗಿದೆ. ಅದನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ ನಾನು. ಒಂದು ಆಫ್ಲೈನಲ್ಲಿ ಸೇಲ್ ಆಯಿತು, ಇನ್ನೊಂದು ಆನ್ಲೈನಲ್ಲಿ ಸೇಲ್ ಆಯಿತು. ಅಂದರೆ ಒಂದು ಇಲ್ಲೇ ಗೊತ್ತಿರೋರು ತೊಗೊಂಡ್ರು, ಇದು ಆನ್ಲೈನಲ್ಲಿ ಸೇಲ್ ಆಗ್ತಿರೋದು. ಅದನ್ನು ಸಹ ಪ್ಯಾಕ್ ಮಾಡ್ತಾಯಿದ್ದೀನಿ. ನಿಮಗೂ ಸಹ ಸೀರೆಗಳು ಬೇಕು ಅಂತ ಹೇಳಿದ್ರೆ ಚೀಕು ಸ್ಯಾರೀಸ್ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ಗೆ ನೀವು ಫಾಲೋ ಮಾಡ್ಬೋದು. ಅಲ್ಲಿ ನಿಮಗೆ ರೀಸನಬಲ್ ಸೀರೆ ಸಿಗುತ್ತೆ. ಮತ್ತೊಂದು ಸೀರೆ ಇದೆ, ಇದು
ಸೇಲ್ ಆಯಿತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಸಹ ನನ್ನ ಕೈ ಹಿಡಿತಾ ಇದ್ದೀರಾ. ಈ ರೀತಿ ಇನ್ಸ್ಟಾಗ್ರಾಮ್ ಪೇಜ್ನೂ ಸಹ ಫಾಲೋ ಮಾಡಿ, ಅಲ್ಲೂ ಸಹ ನಿಮಗೆ ಇಷ್ಟವಾದಂತಹ ಸೀರೆನ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಯಾವುದೇ ರೀತಿಯಾದಂತಹ ಫೇಕ್ ಅಂತೂ ಇಲ್ಲ, ಇದು ಟ್ರಸ್ಟೆಡ್ ಪೇಜ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಹಾಗೆ ಪ್ರತಿಯೊಬ್ಬರು ಏನೇ ಒಂದು ವಿಷಯ ಇದ್ರೂ ಸಹ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಿಮ್ಮ ಒಂದು ಕಮೆಂಟು ನನಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಚೀಕು ಸ್ಯಾರೀಸ್ ಕಲೆಕ್ಷನ್ಗೆ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.